ಎಲ್ಲ ವೀಕ್ಷಕರಿಗೂ ವಂದನೆಗಳು ಮತ್ತು ಸ್ವಾಗತ. ಈಗ ನಾವು 10ನೇ ತರಗತಿಯ ಸಮಾಂತರ ಶ್ರೇಣಿಯ ಪಾಠದ ಒಂದು ಲೆಕ್ಕವನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿ. ಇದು ನಮ್ಮ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಈಗ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38. ಅವರು ಇಲ್ಲಿ ಹೇಳಿದ್ದಾರೆ 11ನೇ ಪದ 38. ಇದು ನಾವು ಬರೆದುಕೊಳ್ಳೋಣ. 11ನೇ ಪದ 38. ಹೀಗೆ ಮುಂದಿನದು 16ನೇ ಪದ 73. ಇದನ್ನು ಕೂಡ ನಾವು ಬರೆದುಕೊಳ್ಳೋಣ. 16ನೇ ಪದ 73. ಇದಾದಮೇಲೆ ಪ್ರಶ್ನೆ ನಮಗೆ 31ನೇ ಪದವನ್ನು ಕೇಳಿದ್ದಾರೆ. ಇದು ಕೊಟ್ಟಿರುವಂತಹ ಮಾಹಿತಿ. ಈ 11ನೇ ಪದ ಅಂದರೆ ಹೇಗೆ ಬರೆದುಕೊಳ್ಳೋದು? 11ನೇ ಪದವನ್ನು ನಾವು A11 ಅಂತ ಬರೆದುಕೊಳ್ಬೇಕು. ಈಕ್ವಲ್ಸ್ ಅದು 38 ಆಗುತ್ತೆ. ಇನ್ನು ಇದನ್ನು ಅದೇ ಥರ ನಾವು ಬರೆದಾಗ A16ನೇ ಈಕ್ವಲ್ಸ್ 73 ಆಯಿತು. ಈಗ A11 ಅಂತಕ್ಕಂಥದ್ದನ್ನು ನಾವು A+10D ಒಂದು ಸಂಖ್ಯೆ ಇದು ಬರೀಬೇಕು. 10D ಈಕ್ವಲ್ಸ್ 38 ಹಾಗೆ ಬರೆದುಕೊಳ್ಳೋಣ. ಇದನ್ನು ಸಮೀಕರಣ 1 ಅಂದ್ಕೊಳ್ಳೋಣ. ಇನ್ನು A16ನ್ನು A+16 15D ಈಕ್ವಲ್ಸ್ 73 ಆಯಿತು. ಇದನ್ನು ನಾವು ಸಮೀಕರಣ 2 ಅಂತ ಅಂದ್ಕೊಳ್ಳೋಣ. 2. ಈಗ ಸಮೀಕರಣ 2 ಮತ್ತು 1 ಗಮನಿಸಿದಾಗ 2ರಿಂದ 1 ನಾವು ಕಳೆಯಬೇಕು. ಅಂದರೆ ಸಮೀಕರಣ 2ರಿಂದ 1 ಕಳೆದಾಗ ಇವೆರಡು ಸಮೀಕರಣವನ್ನು ಬರೆದುಕೊಂಡು ನಾವು ಕಳೆದಾಗ ಮೊದಲಿಗೆ ಇವೆರಡನ್ನು ಬರ್ಕೊಳ್ಳೋಣ. ಮೊದಲನೇದು 2ನೇ ಸಮೀಕರಣ A+15D = 73. 1ನೇ ಸಮೀಕರಣ A+10D = 38. ಈಗ ನಾವು ಇದನ್ನು ಕಳೆಯೋಣ. ಕಳೆಯೋದಕ್ಕಿಂತ ಪೂರ್ವದಲ್ಲಿ ಕೆಳಗಿರುವಂತಹ ಸೈನ್ಗಳನ್ನು ಬದಲಿಸಬೇಕು. ಪ್ಲಸ್ ಇದ್ದರೆ ಮೈನಸ್ಸು, ಪ್ಲಸ್ ಇದ್ದರೆ ಮೈನಸ್ಸು. ಇದು ಪ್ಲಸ್ ಇದೆ, ಇದು ಕೂಡ ಮೈನಸ್ ಆಗುತ್ತೆ. ಒಂದು ವೇಳೆ ಮೈನಸ್ ಇದ್ದರೆ ಪ್ಲಸ್ ಮಾಡಿಕೊಳ್ಬೇಕು. ಈಗ ಪ್ಲಸ್ ಎ ಮೈನಸ್ ಎ ಏನಾಯಿತು? 0. A1A -0. ಇಲ್ಲಿ 15D ಒಳಗಡೆ -10 ಆಗಿದೆ. ಅದು +10 ಏನಾಗಿದೆ? -10 ಆಗಿದೆ. ಈಗ 15ರಲ್ಲಿ 10D ಹೋದರೆ ನಮಗೆ 5D ಉಳಿಯುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆಯನ್ನೇ ಹಾಕಬೇಕು. +5D. ಇನ್ನು 73ರಲ್ಲಿ 38ನ್ನು ನಾವು ಕಳೆಯಬೇಕು. ಏಕೆಂದರೆ ಪ್ಲಸ್ ಇದ್ದಿದ್ದು ಮೈನಸ್ ಮಾಡಿದ್ದೀವಿ. ಸೊ 13ರಲ್ಲಿ 8 ಹೋದರೆ 5. ಸೊ ಒಂದು ಕೈಲ ಬರುತ್ತೆ. 7 4 ಹೋದರೆ 3 ಅಂದರೆ 35 ಆಯಿತು. ಮುಂದಿನದು D = 35 ಭಾಗಲೇ 5. ಈ 5ಅನ್ನು ಇಲ್ಲಿ ಬರ್ಕೊಳ್ಬೇಕು. 5 1 5 7 D = 7 ಆಯಿತು. ಅಂದರೆ ನಮಗೆ D ಬೆಲೆ 7 ಸಿಕ್ಕಿತು. ಇನ್ನು ಈ D ಬೆಲೆಯನ್ನು ಸಮೀಕರಣ 1 ಅಥವಾ 2 ಯಾವುದಾದರಲ್ಲಿ ಒಂದರಲ್ಲಿ ನಾವು ಹಾಕ್ಕೊಳ್ಬೋದು. ಆಗ A ಬೆಲೆ ನಮಗೆ ಸಿಗುತ್ತೆ. ಈಗ ನಾನು D ಬೆಲೆಯನ್ನು ಸಮೀಕರಣ D7 ಸಮೀಕರಣ 1ರಲ್ಲಿ ನಾನು 1ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1ರಲ್ಲಿ ಹಾಕಿದಾಗ ಈಗ ಸಮೀಕರಣ ಬರೆದುಕೊಳ್ಳೋಣ. A+10D = 38. ಇದರಲ್ಲಿ ನಾವು D ಬೆಲೆಯನ್ನು ಹಾಕ್ಕೊಳ್ಳೋಣ. A+10 ಹಾಗೆ ಬರೆದುಕೊಳ್ಳೋಣ. 10 ಗುಂಡ್ಲೆ D ಬೆಲೆ 7 ಇಲ್ಲಿ ಈಕ್ವಲ್ಸ್ 38 ಆಯಿತು. A+10 ಗುಂಡ್ಲೆ 7 70 ಆಯಿತು. ಇದು 38 ಹಾಗೆ ಬರ್ಕೊಳ್ಳೋಣ. ಈಗ 70ಅನ್ನು ಎಡಭಾಗದಿಂದ ಬಲಭಾಗಕ್ಕೆ ಕಳಿಸ್ಬೇಕು. A = 38 + 70 ಇದ್ದಿದ್ದು ಈ ಕಡೆ ಬಂದರೆ -70 ಆಯಿತು. A = 38 - 70 ಅಂದರೆ 70ರಲ್ಲಿ 38 ಹೋದರೆ 32 ಆಗುತ್ತೆ. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 70. ಅದರ ಸೈನನ್ನು ನಾವು ಉತ್ತರಕ್ಕೆ ಹಾಕ್ಕೊಳ್ಬೇಕು. A = -32. ಈಗ ನಮಗೆ A ಬೆಲೆ ಸಿಕ್ತು ಮತ್ತು D ಬೆಲೆ ಕೂಡ ಸಿಕ್ಕಿದೆ. ಈಗ ನಮ್ಗೆ ಕೇಳಿರೋ ಪ್ರಶ್ನೆ A31 ನಾವು ಕಂಡುಹಿಡಿಯಬೇಕು. ಅದೇ 31ನೇ ಪದವಾಗಿದೆ. ಇದನ್ನು ನಾವು ಹೀಗೆ ಬರ್ಕೊಳ್ಳೋಣ. A+30D
ಅಂತ ನಾವು ಬರ್ಕೊಳ್ಬೋದು. ಈಗ ಈ ಎ ಮತ್ತು ಡಿ ಬೆಲೆ ನಮಗೆ ಸಿಕ್ಕಿದ್ದಾವೆ, ಇವುಗಳನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಮೊದಲಿಗೆ ಎ ಇಸ್ ಈಕ್ವಲ್ ಟು -32, ಡಿ ಈಕ್ವಲ್ಸ್ 7. ಈಗ ಎ ಬೆಲೆ ತುಂಬ್ಕೊಳ್ಳೋಣ. -32 ಪ್ಲಸ್ 30 ಗುಂಡ್ಲೆ ಡಿ ಬೆಲೆ ನಮಗೆ 7 ಇದೆ. 7 ಇಸ್ ಈಕ್ವಲ್ ಟು -32 ಹಾಗೆ ಬರ್ಕೊಳ್ಳೋಣ. ಪ್ಲಸ್ 37 210 ಆಯಿತು. ಈಗ 210ರಲ್ಲಿ 32 ನಾವು ಕಳಿಬೇಕು. ಒಂದು -1 ಪ್ಲಸ್ ಇದೆ. ಕಳೆದಾಗ 10ರಲ್ಲಿ 2 ಹೋದರೆ 8, 1ರಲ್ಲಿ 4 ಹೋಗಲ್ಲ. 11ರಲ್ಲಿ 4 ಹೋದರೆ 7. ಇಲ್ಲಿ ಕೈಲ 1 ಬಂತು. 2ರಲ್ಲಿ 1 ಹೋದರೆ 1, ಅಂದರೆ ನಮಗೆ 178 ಆಯಿತು. ಈ 2ರಲ್ಲಿ ದೊಡ್ಡ ಸಂಖ್ಯೆ 210, ಅದು ಪ್ಲಸ್ ಚಿಹ್ನೆಯನ್ನು ಹೊಂದಿದೆ, ಹಾಗಾಗಿ ಉತ್ತರ ಪ್ಲಸ್ 178 ಆಗುತ್ತೆ. ಇಲ್ಲಿಯವರೆಗೂ ನಾವು 31ನೇ ಪದವನ್ನು ಹೇಗೆ ಕಂಡುಹಿಡಿಯುವುದರ ಬಗ್ಗೆ ನೋಡಿದೆವು. ಮುಂದಿನ ಭಾಗದ ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ. ಇಲ್ಲಿಯವರೆಗೂ ವೀಕ್ಷಿಸಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳು.